ಎಲ್ರಿಗೂ ನಮಸ್ಕಾರ ಮಕ್ಕಳ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾವು ಕನ್ನಡದಲ್ಲಿ ಬೀಜೋಕ್ತಿಗಳು ಅಂತ ಕರಿತೀವಿ. ಇದನ್ನು ನೀವು 8ನೇ ತರಗತಿಯಲ್ಲಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣ ಪಾಠದಲ್ಲಿ ಕಲ್ತಿರ್ತೀರ. ಸೊ ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಅಂದರೆ, ಸೊ ಇದೊಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಥವಾ ಮ್ಯಾಥಮೆಟಿಕಲ್ ಫ್ರೇಸ್ ಆಗಿರುತ್ತೆ. ಅಂತ ಅಂದರೆ ಈ ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ಇದರಲ್ಲಿ ಏನೇನಿರುತ್ತೆ ಅಂತ ಅಂದರೆ ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್ ಮತ್ತು ಫಂಡಮೆಂಟಲ್ ಆಪರೇಷನ್ಸ್ಗಳು ಇನ್ಕ್ಲೂಡ್ ಆಗಿರೋಂಥದ್ದನ್ನು ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಥರ ಈಕ್ವಲ್ ಸೈನ್ನ ನಾವು ಬಳಸೋದಿಲ್ಲ. ಇದೇನಾಗಿರುತ್ತೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ನೀವು ಬರ್ಕೊಬಹುದು. ಆ್ಯಂಡ್ ಆಲ್ಜಿಬ್ರೈಕ್ expressions. An algebraic expressions is a mathematical phrase. Mathematical phrase that contains ಏನು ಕಂಟೈನ್ ಮಾಡಿರುತ್ತೆ, that contains ಕಾನ್ಸ್ಟೆಂಟ್ ಅಂತ ಅಂದರೆ ಸ್ಥಿರಾಂಕ. ನೆಕ್ಸ್ಟ್ ವೇರಿಯೇಬಲ್ ಅಂತ ಅಂದರೆ ಚರಾಕ್ಷರ ಮಕ್ಕಳ. ಮತ್ತು ಆ್ಯಂಡ್ ಫಂಡಮೆಂಟಲ್ ಆಪರೇಷನ್ಸ್ ಯಾವ್ದು ಗೊತ್ತಿದೆಯಾ? ಫಂಡಮೆಂಟಲ್ ಆಪರೇಷನ್ಸ್ ಇದನ್ನು ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಯಾವುದದು ಫಂಡಮೆಂಟಲ್ ಆಪರೇಷನ್ಸ್ ಅಂತ ಅಂದರೆ such as addition, subtraction, multiplication and division, but does not have an equal sign. ಸೊ ಇಲ್ಲಿ ನಾವು ಯಾವುದೇ ರೀತಿ ಈಕ್ವಲ್ ಚಿಹ್ನೆನ ಬಳಸಲ್ಲ. ಇದು ಏನಾಗಿರುತ್ತೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ಎಕ್ಸಾಂಪಲ್ಸ್ನ ನೋಡೋದಾದರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸಿಗೆ 3x ಪ್ಲಸ್ 5, ಈ 3x ಪ್ಲಸ್ 5. ಸೊ ಇದರಲ್ಲಿ 3x ಪ್ಲಸ್ 5 ಅಂತ ಇದೆ. ಸೊ ಈಗ ನಾವು ಹೇಳಿದ್ವಿ ಕಾನ್ಸ್ಟೆಂಟ್, ವೇರಿಯೇಬಲ್ಸ್, ಫಂಡಮೆಂಟಲ್ ಆಪರೇಷನ್ಸ್ ಅಂತ. ಸೊ ಎಲ್ಲಿದೆ ಇವಾಗ ಚೆಕ್ ಮಾಡೋಣ. ಈ 3 ಅನ್ನೋದು ಏನಾಗಿರುತ್ತಪ್ಪ ಅಂತ ಅಂದರೆ ಎಕ್ಸ್ನ ಸಹಗುಣಕ. ಸೊ ಎಕ್ಸ್ನ ಕೋಎಫಿಷಿಯೆಂಟ್ ಆಗಿರುತ್ತೆ. ಸೊ ಹಿಯರ್ 3 ಈಸ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಹಾಗಾದರೆ ಎಕ್ಸ್ ಏನು? ಸೊ ಎಕ್ಸ್ ಇಸ್ ವೇರಿಯೇಬಲ್. ಎಕ್ಸ್ ಅನ್ನೋಂಥದ್ದು ಚರಾಕ್ಷರ ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್. ಸೊ ಇಲ್ಲಿ ನೋಡಿ, ನಾನು ಫಂಡಮೆಂಟಲ್ ಆಪರೇಷನ್ಸ್ ಅಂತ ಹೇಳ್ವಿ. ಇಲ್ಲಿ ಬಳಸಿರೋಂಥ ಫಂಡಮೆಂಟಲ್ ಆಪರೇಷನ್ಸ್ ಯಾವುದು? ಅಡಿಷನ್. ಸೊ ದಿಸ್ ಈಸ್ ಆಪರೇಷನ್. ಸೊ ನೆಕ್ಸ್ಟ್ 5 ಅಂತ ಇದೆ. ಸೊ 5 ಬಂದು ಏನು? 5 ಅಂತ ಅಂದರೆ ಕಾನ್ಸ್ಟೆಂಟ್. 5 ಬಂದು ಸ್ಥಿರಾಂಕ ಆಗಿರುತ್ತೆ ಮಕ್ಕಳು. ಇಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ 4a ಪ್ಲಸ್ 3b ಮೈನಸ್ 6. ಈಗ ಈ 4a ಪ್ಲಸ್ 3b ಮೈನಸ್ 6ಅಲ್ಲಿ ಕಾನ್ಸ್ಟೆಂಟ್ ಯಾವುದು, ವೇರಿಯೇಬಲ್ ಯಾವುದು, ಟರ್ಮ್ಸ್ ಯಾವುದು, ಕೋಎಫಿಷಿಯೆಂಟ್ ಯಾವುದು, ಮತ್ತು ಆಪರೇಷನ್ ಯಾವ್ದಾವ್ದು ಬಳಸಿದ್ದೀವಿ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಈ 4a ಪ್ಲಸ್ 3b ಮೈನಸ್ 6 ಅಂತ ಇದೆ. ಇದನ್ನು ನಾನು 4a ಪ್ಲಸ್ 3b ಪ್ಲಸ್ ಆಫ್ ಮೈನಸ್ 6 ಅಂತ ಬರಿಬೋದಾ? ಈ ಪ್ಲಸ್ ಅನ್ನೋಂಥದ್ದು 3b ಮತ್ತು ಮೈನಸ್ 6ನ ಏನು ಮಾಡ್ತಿದೆ, ಬೇರೆ ಮಾಡ್ತಿದೆ. ಸೊ 2 ಟರ್ಮ್ಸ್ ಆಗಿ. ಸೊ ಹಾಗಾಗಿ ಇಲ್ಲಿ ನಾವು ಬಳಸಿರೋಂಥ ಆಪರೇಷನ್ ಯಾವುದಾಗಿರುತ್ತೆ ಅಂತ ಅಂದರೆ ಪ್ಲಸ್ ಆಗಿರುತ್ತೆ. ಹಾಗಾದರೆ ಕೋಎಫಿಷಿಯೆಂಟ್ ಯಾವುದು? ಈಗ ಎ ಮತ್ತು ಬಿ ವೇರಿಯೇಬಲ್. ಸೊ ಈ ಎ ಮತ್ತು ಬಿಗೆ ಇರೋಂಥ ಅದ್ರ ಜೊತೆ ಇರೋಂಥ ಸಂಖ್ಯೆ ಏನಾಗಿರುತ್ತೆ, ಕೋಎಫಿಷಿಯೆಂಟ್ ಆಗಿರುತ್ತೆ. ಸೊ ಎನ ಕೋಎಫಿಷಿಯೆಂಟ್ ಬಂದು 4 ಆಗಿರುತ್ತೆ ಮತ್ತು ಬಿನ ಕೋಎಫಿಷಿಯೆಂಟ್ ಬಂದು 3 ಆಗಿರುತ್ತೆ. ಸೊ ಹಾಗಾದರೆ ಟರ್ಮ್ಸ್ ಅಂತ ಅಂದರೆ ಏನು? ಈ ಪ್ಲಸ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಪದಗಳಾಗಿ ವಿಂಗಡಣೆ ಏನು ಮಾಡಿದ್ದೀವಿ. ಸೊ ಇದೆಲ್ಲ ಕೂಡ ಏನಾಗಿರುತ್ತೆ, ಟರ್ಮ್. ಇದು 1ನೇ ಟರ್ಮ್, ಸೊ ಇದು 2ನೇ ಟರ್ಮ್, ಇದು 3ನೇ ಟರ್ಮ್. ಸೊ ಹಾಗಾದರೆ ಇಲ್ಲಿ ಎಷ್ಟು ಟರ್ಮ್ಸ್ಗಳಿದೆ? 3 ಟರ್ಮ್ಸ್ಗಳಿದೆ. ಸೊ ಆ ಟರ್ಮ್ಸ್ ಯಾವುದ್ಯಾವುದಪ್ಪ? 4a ಒಂದು ಟರ್ಮ್, ನೆಕ್ಸ್ಟು 3b ಒಂದು ಟರ್ಮ್, ಮತ್ತು ಮೈನಸ್ 6 ಅನ್ನೋಂಥದ್ದು ಇನ್ನೊಂದು ಟರ್ಮ್. ಸೊ ನೆಕ್ಸ್ಟ್ ಇನ್ನು ವೇರಿಯೇಬಲ್ ಯಾವುದು? ಇಲ್ಲಿ ನಾವು ವೇರಿಯೇಬಲ್ನ ಬಳಸಿರೋದು ಒಂದು ಎ ಆ್ಯಂಡ್ ಬಿ. ಹಾಗಾದರೆ ಕಾನ್ಸ್ಟೆಂಟ್ ಯಾವುದಿಲ್ಲಿ? ಸೊ ಕಾನ್ಸ್ಟೆಂಟ್ ಯಾವುದಪ್ಪ ಅಂತ ಅಂದರೆ ಮೈನಸ್ 6.
ಇಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಟ್ರೈ ದೀಸ್ ಅಂತ ಇದೆ. ಸೊ ಟ್ರೈ ಮಾಡೋಣ. ಸೊ ಎಕ್ಸ್ಪ್ರೆಷನ್ ದಟ್ ಕಂಟೈನ್ಸ್ ಓನ್ಲಿ ಒನ್ ಟರ್ಮ್, ಅಂದರೆ ಬೀಜೋಕ್ತಿನಲ್ಲಿ ಒಂದೇ ಒಂದು ಪದ ಇತ್ತು ಅಂತಂದರೆ ಅದನ್ನು ಏನಂತ ಕರೀತಾರೆ? ಸೊ ಇಂಗ್ಲೀಷಲ್ಲಿ ನಾವು ಇದನ್ನು ಮೋನೋಮಿಯಲ್ ಮೋನೋಮಿಯಲ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಇದನ್ನು ಏಕಪದೋಕ್ತಿಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ದಟ್ ಕಂಟೈನ್ಸ್ ಟೂ ಟರ್ಮ್ಸ್ ಈಸ್ ಕಾಲ್ಡ್, ಅಂದರೆ ಅದೇ ಎಕ್ಸ್ಪ್ರೆಷನ್ನು ಇನ್ ಕೇಸ್ ಎರಡು ಟರ್ಮ್ ಇತ್ತು ಅಂತ ಅಂದರೆ ಅಥವಾ ಎರಡು ಪದಗಳಿತ್ತು ಅಂತ ಅಂದರೆ ಅದನ್ನು ನಾವು ಬೈನೋಮಿಯಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೈನೋಮಿಯಲ್. ಬೈನೋಮಿಯಲ್ ಅಂತ ಅಂದರೆ ದ್ವಿಪದೋಕ್ತಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ದಟ್ ಕಂಟೈನ್ಸ್ ತ್ರೀ ಟರ್ಮ್ಸ್. ಸೊ ತ್ರೀ ಟರ್ಮ್ಸ್ ಇತ್ತು ಅಂತ ಅಂದರೆ ಅದನ್ನು ನಾವು ಟ್ರೈನೋಮಿಯಲ್ ಅಂತ ಕರಿತೀವಿ, ತ್ರಿಪದೋಕ್ತಿಗಳು. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ದಟ್ ಕಂಟೈನ್ಸ್ ಆಫ್ ಒನ್ ಆರ್ ಮೋರ್ ಟರ್ಮ್ಸ್, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಟರ್ಮ್ಸ್, ಜಾಸ್ತಿ ಪದಗಳು ಇರೋವಂಥದ್ದನ್ನು ನಾವು ಏನಂತ ಕರಿಬೋದು? ಬಟ್ ಇಲ್ಲಿ ನೋಡಿ, ಇಲ್ಲಿ ವಿತ್ ನಾನ್ ಝೀರೋ ಕೋಎಫಿಷಿಯೆಂಟ್ ಅಂತ ಇದೆ. ಸೊ ನಾನ್ ಝೀರೋ ಕೋಎಫಿಷಿಯೆಂಟ್ ಅಂತ ಅಂದರೆ ಸಹಗುಣಕ ಯಾವುದೇ ಕಾರಣಕ್ಕೂ ಕೂಡ 0 ಆಗಿರಬಾರ್ದು. ಜೊತೆಗೆ ವಿತ್ ವೇರಿಯೇಬಲ್ಸ್ ಹ್ಯಾವಿಂಗ್ ನಾನ್ ನೆಗೆಟಿವ್ ಅಂತ ಇದೆ. ಸೊ ವೇರಿಯೇಬಲ್ಸ್ ಅಂತಂದರೆ ಚರಾಕ್ಷರದ ಘಾತನೂ ಕೂಡ ಏನಾಗಿರಬಾರ್ದು? ಸೊ ಇದನ್ನು ಇಲ್ಲಿ ಇಂಟೀಜರ್ ಅಂತ ಅಂದರೆ ಪೂರ್ಣಾಂಕ. ಸೊ ಪೂರ್ಣಾಂಕ ಏನಾಗಿರಬಾರ್ದು? ಅದು ಕೂಡ ನಾನ್ ನೆಗೆಟಿವ್ ಇಂಟೀಜರ್ಸ್, ಋಣಾತ್ಮಕವಾಗಿ ಇರಬಾರ್ದು. ಅದನ್ನು ನಾವೇನಂತ ಕರಿತೀವಿ? ಪಾಲಿನೋಮಿಯಲ್ ಅಂತ ಕರಿತೀವಿ, ಪಾಲಿನೋಮಿಯಲ್. ಸೊ ಈಗ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಮೋನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಮತ್ತು ಪಾಲಿನೋಮಿಯಲ್ ಬಗ್ಗೆ. ಮೋನೋಮಿಯಲ್ ಇತ್ತು ಅಂತ ಅಂದರೆ ಓನ್ಲಿ ಒನ್ ಟರ್ಮ್ ಇರುತ್ತೆ, ಬೈನೋಮಿಯಲಲ್ಲಿ ಟೂ ಟರ್ಮ್ಸ್ ಇರುತ್ತೆ, ಟ್ರೈನೋಮಿಯಲಲ್ಲಿ ತ್ರೀ ಟರ್ಮ್ಸ್ ಇರುತ್ತೆ, ಪಾಲಿನೋಮಿಯಲ್ ಏನಾಗಿರುತ್ತೆ? ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೋಎಫಿಷಿಯೆಂಟು 0 ಆಗಿರಬಾರ್ದು ಮತ್ತು ಇಂಟೀಜರ್ ಏನಾಗಿರಬಾರ್ದು? ನೆಗೆಟಿವ್ ಆಗಿರಬಾರ್ದು. ಸೊ ಇದನ್ನು ನಾವು ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಸೊ ಈಗ ಇದ್ರ ಬೇಸ್ ಮೇಲೆ ಲೆಕ್ಕಗಳಿದೆ, ನೀವು ಟ್ರೈ ಮಾಡಿ. ಟ್ರೈ ದಿಸ್. ABC ಅಂತ ಇದೆ, 5x ಅಂತ ಇದೆ. ಸೊ ಇಲ್ಲಿ ಎಷ್ಟು ಪದ ಇದೆ, ಎಷ್ಟು ಟರ್ಮ್ ಇದೆ? ಸೊ ಒಂದೇ ಟರ್ಮ್ ಇತ್ತು ಅಂತಂದರೆ ನಾವೇನಂತ ಕರಿತೀವಿ? ಈಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ಅದು ಮೋನೋಮಿಯಲ್. ದಿಸ್ ಇಸ್ ಮೋನೋಮಿಯಲ್. ಸೊ ನೆಕ್ಸ್ಟ್ ಮ್ಯಾಥ್ಸ್ ಫಾಲೋಯಿಂಗ್ ಥರ 3x² + 2x + 1 ಅಂತ ಇದೆ. ಸೊ ಇಲ್ಲಿ ಎಷ್ಟು ಟರ್ಮ್ಸ್ಗಳಿದೆ? ಇಲ್ಲಿ 3 ಟರ್ಮ್ಸ್ ಇರೋದ್ರಿಂದ ನಾವು 3 ಟರ್ಮ್ಸ್ ಇತ್ತು ಅಂತಂದರೆ ಏನಂತ ಕರಿತೀವಿ? ಟ್ರೈನೋಮಿಯಲ್ ಅಂತ ಕರಿತೀವಲ್ವಾ? ಸೊ ಟ್ರೈನೋಮಿಯಲ್. ಸೊ ನೆಕ್ಸ್ಟ್ ಈಸ್ 7x³ - 4x + 2x² - 9 ಅಂತ ಇದೆ. ಸೊ ಇದು ಜಾಸ್ತಿ ಟರ್ಮ್ಸ್ಗಳಿದೆ, 3ಕ್ಕಿಂತನೂ ಜಾಸ್ತಿ ಇದೆ. ಹಾಗಾದರೆ ಏನಂತ ಹೇಳ್ಬೋದು? ಇದು ಪಾಲಿನೋಮಿಯಲ್. ಸೊ ಆನ್ಸರ್ ಈಸ್ ಪಾಲಿನೋಮಿಯಲ್. ಸೊ ನೆಕ್ಸ್ಟ್ ಈಸ್ 6a - 3b. ಇಲ್ಲಿ ಎಷ್ಟು ಟರ್ಮ್ಸ್ ಇದೆ? 2 ಟರ್ಮ್ಸ್ ಇದೆ. ಸೊ 2 ಟರ್ಮ್ಸ್ ಇತ್ತು ಅಂತ ಅಂದರೆ ನಾವು ಅದನ್ನು ಬೈನೋಮಿಯಲ್ ಅಂತ ಕರಿತೀವಿ. ಇಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಲೈಕ್ ಟರ್ಮ್ಸ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್. ಏನು ಲೈಕ್ ಟರ್ಮ್ಸ್ ಅಂತ ಅಂದರೆ? ಅನ್ಲೈಕ್ ಟರ್ಮ್ಸ್. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಲೈಕ್ ಟರ್ಮ್ಸ್ ಅಂತ ಅಂದರೆ ಟರ್ಮ್ಸ್ ಹ್ಯಾವಿಂಗ್ ಸೇಮ್ ವೇರಿಯೇಬಲ್, terms having same variable with same power. ಚರಾಕ್ಷರ ಮತ್ತು ಚರಾಕ್ಷರದ ಘಾತ ಏನಾಗಿರಬೇಕು? ಸೇಮ್ ಇರಬೇಕು, ಒಂದೇ ರೀತಿ ಇರೋದನ್ನು ನಾವು ಲೈಕ್ ಟರ್ಮ್ಸ್, ಸೊ ಸಜಾತಿ ಪದಗಳು ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ನ ನೋಡೋದಾದರೆ ಎಕ್ಸ್. ಸೊ ಈಗ ನನಗೆ ಏನಾಗಿರಬೇಕು? ನೆಕ್ಸ್ಟ್ ಬರೀ ಎಕ್ಸಾಂಪಲ್ಲು ಏನಾಗಿರಬೇಕು? ಎಕ್ಸಲ್ಲೇ ಇರಬೇಕು. ಅದ್ರದ್ದು ಎಕ್ಸ್ಪೋನೆಂಟ್ಸು ಕೂಡ ಏನಾಗಿರಬೇಕು? ಸೇಮ್ ಇರಬೇಕು. ಈ ಎಕ್ಸಿಗೆ ಏನಿದೆ? ಈಗ ಇಲ್ಲಿ 1 ಇದೆ ಅಲ್ವಾ? ಸೊ ನೆಕ್ಸ್ಟು ಕೂಡ ಬರೀ ಎಕ್ಸ್ಪೋನೆಂಟ್ಸ್ದು ಪವರ್ ಏನಾಗಿರಬೇಕು? 1ಅಲ್ಲೇ ಇರಬೇಕು. ಸೊ ಎಕ್ಸಾಂಪಲ್ಸ್ನ ನೋಡೋದಾದರೆ 2x, 2/3x, 0.01x. ಸೊ ನೋಡಿ, ಇಲ್ಲಿ ವೇರಿಯೇಬಲ್ ಎಲ್ಲ ಏನಾಗಿದೆ? ಸೇಮ್ ಇದೆ. ಎಲ್ಲ ಕಡೆನೂ ಏನಿದೆ? ಎಕ್ಸ್ ಇದೆ. ಅದ್ರದ್ದು ಘಾತನೂ ಕೂಡ ಏನಿದೆ? ಎಲ್ಲ ಸೇಮ್ ಇದೆ. ಸೊ ಇದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಅನ್ಲೈಕ್ ಟರ್ಮ್ಸ್ ಅಂತ ಅಂದರೆ ಏನು? ಸೊ ಅನ್ಲೈಕ್ ಟರ್ಮ್ಸ್ ಅಂತ ಅಂದರೆ terms having same variable with different exponent. So different exponent ಆಗಿರುತ್ತೆ, exponents, or different variable
ವೇರಿಯೇಬಲ್ಸ್ ವಿತ್ ಸೇಮ್ ಎಕ್ಸ್ಪೋನೆಂಟ್. ನೋಡಿ ಅರ್ಥ ಆಗಿದೆಯಾ ಈಗ? ಎಕ್ಸ್ಪೋನೆಂಟ್ಸ್ ಒಂದು ವೇರಿಯೇಬಲ್ಸ್ ಎಲ್ಲ ಏನಾಗಿರ್ಬೋದು, ಸೇಮ್ ಆಗಿರ್ಬೋದು, ಆದರೆ ಘಾತ ಏನಾಗಿರಬೇಕು, ಬೇರೆ ಬೇರೆ ಇರಬೇಕು. ಇಲ್ಲ ಅದ್ರದ್ದು ವೇರಿಯೇಬಲ್ಸ್ ಎಲ್ಲ ಏನಾಗಿರಬೇಕು, ಡಿಫ್ರೆಂಟ್ ಆಗಿದ್ದು, ಘಾತ ಸೇಮ್ ಇತ್ತು ಅಂತಂದ್ರು ಅದನ್ನು ನಾವು ವಿಜಾತಿ ಪದಗಳು ಅಂತ ಕರಿತೀವಿ, ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ನ ನೋಡೋದಾದ್ರೆ, ಸೊ ಎಕ್ಸಾಂಪಲ್ಸ್ ಏನೇನು ಕೊಡ್ಬೋದು ನೋಡಿ, ಇದನ್ನೇ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ 2/3 ಎಕ್ಸ್ ಕ್ಯೂಬ್ and 0.01 x to the power of 4, ಅಥವಾ ಎಕ್ಸ್ ವೈ ಝಡ್. ನೋಡಿ ಎಕ್ಸ್ ವೈ ಸ್ಕ್ವೇರ್ ಝಡ್, ನೆಕ್ಸ್ಟ್ ಎಕ್ಸ್ ವೈ ಝಡ್ ಸ್ಕ್ವೇರ್. ಸೊ ಇದನ್ನು ನಾವು ಏನಂತ ಹೇಳ್ಬೋದು, ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಏನು ಡಿಗ್ರಿ ಆಫ್ ಎ ಪಾಲಿನೋಮಿಯಲ್, ಹೇಗೆ ಡಿಗ್ರಿನ ಕಂಡುಹಿಡಿಯೋದು? ಸೊ ನೋಡೋಣ. ಲುಕ್ ಅಟ್ ದಿ ಎಕ್ಸ್ಪೋನೆಂಟ್ಸ್ ಆಫ್ ದ ವೇರಿಯೇಬಲ್ ಆ್ಯಂಡ್ ಐಡೆಂಟಿಫೈ ದಿ ಹೈಯೆಸ್ಟ್ ಎಕ್ಸ್ಪೋನೆಂಟ್. ಹೇಗೆ ಕಂಡುಹಿಡಿಯೋದಪ್ಪ? ಇಲ್ಲಿ ನೋಡಿ, ಲುಕ್ ಅಟ್ ದಿ ಎಕ್ಸ್ಪೋನೆಂಟ್ಸ್ ಆಫ್ ದ ವೇರಿಯೇಬಲ್. ಸೊ ವೇರಿಯೇಬಲ್ದು ಎಕ್ಸ್ಪೋನೆಂಟ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಜಾಸ್ತಿ ಯಾವುದಿರುತ್ತೆ ಅದೇ ಡಿಗ್ರಿ ಆಗಿರುತ್ತೆ. ಸೊ ಎಕ್ಸಾಂಪಲ್ಸ್ನ ನೋಡೋದಾದರೆ ಇಲ್ಲಿ ನೋಡಿ, 3x² + 5x + 2 ಅಂತ ಇದೆ. ಸೊ ಇಲ್ಲಿ ಹೈಯೆಸ್ಟ್ ವೇರಿಯೇಬಲ್ ಯಾವುದು? ಸೊ x² ಇಸ್ ದ ಹೈಯೆಸ್ಟ್ ವೇರಿಯೇಬಲ್, ಆಯಿತಾ? ಸೊ ಇದ್ರ ಡಿಗ್ರಿ ಎಷ್ಟಾಗಿರುತ್ತೆ? ಈ ವೇರಿಯೇಬಲ್ನ ಎಕ್ಸ್ಪೋನೆಂಟ್ ಪವರ್ ಯಾವುದಾಗಿರುತ್ತೆ, ಸೊ ಅದು ಡಿಗ್ರಿ ಆಗಿರುತ್ತೆ. ಸೊ ಡಿಗ್ರಿ ಎಷ್ಟು ಇದರಲ್ಲಿ? ಸೊ ನೆಕ್ಸ್ಟ್ 7a to the power of 5 - 4a³ + 2 ಮತ್ತು ಇನ್ನೊಂದಿದೆ. ಸೊ ಇದನ್ನು ಫಸ್ಟ್ ಇದನ್ನು ನೋಡೋಣ. ಸೊ ಇದರಲ್ಲಿ ಡಿಗ್ರಿ ಯಾವುದು? ಸೊ ಹೈಯೆಸ್ಟ್ ಪವರ್ ಇರೋದು ಯಾವುದಕ್ಕೆ? a to the power of 5 ಇಸ್ ದ ಹೈಯೆಸ್ಟ್. ಸೊ ಹಾಗಾದರೆ ಡಿಗ್ರಿ ಎಷ್ಟಾಗಿರುತ್ತೆ? 5. ಸೊ ನೆಕ್ಸ್ಟ್ ಇದರಲ್ಲಿ ನೋಡೋಣ. 4x³ y² + 2x to the power of 4y³ ಅಂತ ಇದೆ. ಸೊ ಇದು ಹೇಗೆ ಕಂಡುಹಿಡಿಯೋದು? ಸಿಂಪಲ್. ಸೊ 3 + 2 and this is 4 + 3. ಸೊ ವೇರಿಯೇಬಲ್ 3 + 2 is 5 and 4 + 3 is 7. ಸೊ ಇದ್ರದ್ದು ಡಿಗ್ರಿ ಎಷ್ಟಾಗಿರುತ್ತೆ? 7. ಓಕೆನಾ? ಸೊ ನೆಕ್ಸ್ಟ್ 6 ಅಂತ ಇದೆ. 6ಗೆ ಹೈಯೆಸ್ಟ್ ಡಿಗ್ರಿ ಎಷ್ಟು? ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಯಾವುದಾದ್ರೂ ವೇರಿಯೇಬಲ್ಸ್ ಇದೆಯಾ? ಸೊ ವೇರಿಯೇಬಲ್ಸೇ ಇಲ್ಲ. ಸೊ ನಮಗೆ ಡಿಗ್ರಿ ಬೇಕು ಅಂತ ಅಂದರೆ ವೇರಿಯೇಬಲ್ ಇರಬೇಕು. ಇಲ್ಲಿ ವೇರಿಯೇಬಲ್ಲೇ ಇಲ್ಲದೆ ಇರೋದ್ರಿಂದ ಸೊ ಇದ್ರದ್ದು ಡಿಗ್ರಿ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಇದು 5th ಒನ್ ನೀವು ಹೋಮ್ವರ್ಕ್ ತೊಗೊತೀರಾ? ಓಕೆ. ಸೊ ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ದಿ ಎಕ್ಸ್ಪ್ರೆಷನ್ಸ್ ಬೈ ಸಬ್ಸ್ಟಿಟ್ಯೂಷನ್. ಏನು ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ಸರಳೀಕರಿಸುವುದು. ಕೇಳಿದ್ದೀರಾ? ಏನೂ ಇಲ್ಲ, ಈ 4x² y³ ಅಂತ ಇದೆ. ಈ ಎಕ್ಸ್ಪ್ರೆಷನ್ಗೆ ಇಲ್ಲಿ ಕೊಟ್ಟಿರೋಂತಹ ಎಕ್ಸ್ ಮತ್ತು ವೈ ಬೆಲೆನ ಹಾಕೋದೇ ಸಬ್ಸ್ಟಿಟ್ಯೂಷನ್. ಇಲ್ಲಿ ಎಕ್ಸ್ ತೆಗೆದ್ಬಿಟ್ಟು ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು? 5 ಹಾಕಬೇಕು, ವೈ ಜಾಗಕ್ಕೆ 3 ಹಾಕಬೇಕು. ಸೊ ಅವಾಗ ನಮಗೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅದು ಆನ್ಸರ್ ಆಗಿರುತ್ತೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಸಲ್ಯೂಷನ್. ಸೊ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾನೆ ಅದನ್ನು ಬರ್ಕೊಳ್ಳೋಣ. 4x² y³ ಅಂತ ಇದೆ. ಸೊ ಎಕ್ಸ್ಗೆ ವ್ಯಾಲ್ಯೂ ಏನಿದೆ ಇಲ್ಲಿ? 5. ಸೊ ನೆಕ್ಸ್ಟ್ ವೈಗೆ ಏನು ಹಾಕಬೇಕು? 3 ಅಂತ ಇದೆ, ಆಯಿತಾ? ಸೊ 4 ಇಂಟು ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು? 5 ಸ್ಕ್ವೇರ್ ಇಂಟು ವೈ ಜಾಗಕ್ಕೆ 3 ಹೋಲ್ ಕ್ಯೂಬ್. ಸೊ 4 ಇಂಟು 5 ಸ್ಕ್ವೇರ್ ಅಂತಂದರೆ ಎಷ್ಟು? 25 ಇಂಟು 3 ಕ್ಯೂಬ್ ಅಂತ ಅಂದರೆ 3 ಇಂಟು 3 ಇಂಟು 3 27. ಸೊ 4 ಇಂಟು 25 ಇಂಟು 27. ಸೊ 425 or 25 4s ಎಷ್ಟು? 100. ಸೊ 100 ಇಂಟು 27. ಸೊ 27 1s 27 and 2 zeros ಇದೆ, 2 zeros ಹಾಕೋಣ. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸೊ ನೆಕ್ಸ್ಟ್ ಈಸಿ ಇದೆಯಾ? ಸೊ ಇದೇ ರೀತಿ ನೋಡಿ, c = 2. ಅಲ್ಲಿ 2 ವ್ಯಾಲ್ಯೂಸ್ನ ಕೊಟ್ಟಿದ್ರು, ಇಲ್ಲಿ ಒಂದೇ ವ್ಯಾಲ್ಯೂನ ಕೊಟ್ಟಿದ್ದಾನೆ, c = 2 ಅಂತ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ c³ + 4c + 10 - 3c². ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಇದೊಂಚೂರು ಅರೇಂಜ್ ಮಾಡ್ಕೊಬಿಡೋಣ. c³ - 3c² + 4c + 10 ಅಂತ ಒಂಚೂರು ಅರೇಂಜ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಲೆಕ್ಕ ಮಾಡ್ಬೋದು. ಓಕೆ. ಸೊ ಈಗ ಸಿ ಬೆಲೆ ಎಷ್ಟಿದೆ? c = 2 ಅಂತ ಇದೆ. ಸೊ ದಟ್ ಈಕ್ವಲ್ಸ್ ಟು 2³ ಮೈನಸ್ ಸಿ ಇರೋ ಜಾಗಕ್ಕೆಲ್ಲ 2 ಹಾಕ್ತಾ ಹೋಗ್ತೀರಾ ಅಷ್ಟೇ. ಸೊ 3 ಇಂಟು c². ಸೊ 2² + 4 ಇಂಟು
C is 2 plus 10. So 2 cube is 2. 2 into 2 into 2, that is 8, minus 3 into 2 square is 4, plus 4 2s are 8, plus 10. So 8 minus 4 3s are 12, plus 8 plus 10 ಈಗ ಬರ್ಕೊಬಿಡೋಣ. 8 plus 8 is 16. So 16 plus 10 is 26. 26 minus 12. So here 14 is the answer. Easy ಇದಲ್ಲ? So next, addition, subtraction, multiplication and division of algebraic expression. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ಹೇಗೆ ಅಡಿಷನ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಹೇಗೆ ಮಾಡೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟು ಅಡಿಷನ್ ಆಫ್ ಎ ಪಾಲಿನೋಮಿಯಲ್ ಅಂತ ಇದೆ. ಸೊ ಈಗ ಆ್ಯಡ್ ಮಾಡೋಣ ನಾವು. ಆ್ಯಡ್ ಮಾಡೋದು ಹೇಗೆ? ವೆರಿ ಸಿಂಪಲ್. ನೋಡಿ, 3 ಅಲ್ಲಿ ಕೊಟ್ಟಿರೋದನ್ನು ಫಸ್ಟ್ ಬರ್ಕೊಂಬಿಡೋಣ ನಾವು. ಗಿವನ್ 3x² ಪ್ಲಸ್ 5x ಮೈನಸ್ 4. ಸೊ ಈಗ ನಾವು ಆ್ಯಡ್ ಮಾಡಬೇಕು ಅಂತ ಅಂದರೆ ನಾವು ಲೈಕ್ ಟರ್ಮ್ಸ್ ಬಗ್ಗೆ ಆವಾಗಲೇ ತಿಳ್ಕೊಂಡ್ವಿ. ಆ್ಯಡ್ ಆಗಲಿ, ಸಬ್ಟ್ರಾಕ್ಟ್ ಆಗಲಿ, ಮಲ್ಟಿಪ್ಲೈ ಆಗಲಿ, ಡಿವಿಷನ್ ಆಗಲಿ, ಸೊ ನಾವು ಲೈಕ್ ಟರ್ಮ್ಸ್ ಕೆಳಗಡೆ ಲೈಕ್ ಟರ್ಮ್ಸ್ನ ಬರ್ಕೋಬೇಕು. ಸೊ ಈಗ 3x² ಅಂತ ಇದೆ, ಪ್ಲಸ್ 5x ಮೈನಸ್ 4. ಈಗ ಇಲ್ಲಿ ಫಸ್ಟ್ ಇರೋ ಟರ್ಮ್ ಯಾವುದು? 3x ಅಂತ ಇದೆ. ಸೊ 3xನ ನಾನು 3x² ಕೆಳಗಡೆ ಬರ್ಕೊಳ್ಳೋಕ್ಕಾಗುತ್ತಾ? ಸೊ ಅದು ಲೈಕ್ ಟರ್ಮ್ಸ್ ಆಗಲ್ಲ, ಅನ್ಲೈಕ್ ಟರ್ಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 5x ಕೆಳಗಡೆ ಬರ್ಕೊಳ್ಳೋಣ. ಸೊ ಈಗ 3 ಮುಂದೆ ಏನೂ ಸೈನ್ ಇಲ್ಲ ಅಂತಂದರೆ ಅಲ್ಲಿ ಪ್ಲಸ್ ಇರುತ್ತೆ. ಸೊ 3x ಮುಗೀತು. ಸೊ ನೆಕ್ಸ್ಟ್ ಈಸ್ ಪ್ಲಸ್ 7 ಇದೆ. ಸೊ ಪ್ಲಸ್ 7 ಎಲ್ಲಿ ಬರ್ಕೊಳ್ಳೋದು? ಮೈನಸ್ 4 ಕೆಳಗಡೆ ಪ್ಲಸ್ 7ನ ಬರ್ಕೊಳ್ಳೋದು. ನೆಕ್ಸ್ಟ್ ಮುಗೀತು. ಈಗ 2x² ಇದೆ. 2x² ಅಲ್ಲ, ಅದು ಪ್ಲಸ್ 2x². ಸೊ ಈಗ ಪ್ಲಸ್ 2x²ನ ಎಲ್ಲಿ ಬರ್ಕೊಳ್ಳೋದು? 3x² ಕೆಳಗಡೆ ಬರ್ಕೊಳ್ಳೋದು. ಸೊ ಈಗ ನಾವು ಆ್ಯಡ್ ಮಾಡ್ತಿರೋದ್ರಿಂದ ನೋಡಿ, ಇಲ್ಲಿ ಮೈನಸ್ 4 ಪ್ಲಸ್ 7 ಅಂತ ಇದೆ. ಸೊ ಈಗ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದರೆ ಈ ಥರ ಬೇಕಾದರೂ ನೀವು ಬರ್ಕೊತೀರಾ. ಸೊ ಒಂದು ಪ್ಲಸ್ಸು ಮೈನಸ್ಸು ಇತ್ತು ಅಂತಂದರೆ ನಾವು ಏನು ಮಾಡಬೇಕು? ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 7ಅಲ್ಲಿ 4 ಹೋದರೆ 3, ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್. ಸೊ 7ದು ಸೈನ್ ಏನಿದೆ? ಪ್ಲಸ್. ಸೊ ಗ್ರೇಟರ್ ನಂಬರ್ ಅದಾಗಿರೋದ್ರಿಂದ ಅದ್ರ ಸೈನ್ನ ಹಾಕೊಳ್ಳೋಣ. ಸೊ ಇಲ್ಲೇನು ಆನ್ಸರ್ ಇದು? ಪ್ಲಸ್ 3. ಸೊ ನೆಕ್ಸ್ಟ್ ಪ್ಲಸ್ ಪ್ಲಸ್ ಇತ್ತು ಅಂತ ಅಂದರೆ ಆ್ಯಡ್ ಮಾಡಬೇಕು. ಸೊ 5 + 3 is 8x ಆ್ಯಂಡ್ ದ ಗ್ರೇಟರ್ ನಂಬರ್ ಸೈನ್ ಈಸ್ ಪ್ಲಸ್. ಸೊ ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್, 3 + 2 is 5x². ಸೊ ದಿಸ್ ಇಸ್ ಯುವರ್ ಆನ್ಸರ್. ಈಸಿ ಇದೆಯಾ? ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಲೆಕ್ಕ ಮಾಡೋಣ. ಆ್ಯಂಡ್ 2a² ಮೈನಸ್ 3ab ಪ್ಲಸ್ 4b² ಆ್ಯಂಡ್ 5ab ಮೈನಸ್ a² ಪ್ಲಸ್ b³ ಮೈನಸ್ b² ಅಂತ ಇದೆ. ಸೊ ಈಗ ಇದನ್ನು ಹೇಗೆ ಮಾಡೋದು ನೋಡೋಣ. ಸೊ ಬರ್ಕೊಂಬಿಡೋಣ. ಈಗ ಗಿವನ್ 2a² ಮೈನಸ್ 3ab ಪ್ಲಸ್ 4b². ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ಲೈಕ್ ಟರ್ಮ್ಸ್ ಕೆಳಗಡೆ ಲೈಕ್ ಟರ್ಮ್ಸ್ನ ಬರ್ಕೊಬೇಕಲ್ವಾ? ಸೊ a² ಅಂತ ಇದೆ. ಸೊ a² ಅಲ್ಲ, ಅದು ಮೈನಸ್ a². ಸೊ ಮೈನಸ್ a². ಇಲ್ಲೇನು ಇಲ್ಲ ಅಂತಂದರೆ 1 ಇರುತ್ತೆ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ b³. ಸೊ b³ ಎಲ್ಲಿ ಬರೆಯೋದು? ಇಲ್ಲೆಲ್ಲೂ ಕೂಡ ಈ ಎಕ್ಸ್ಪ್ರೆಷನ್ 1 ಅಂತ ತೊಗೊತೀನಿ. ಈ ಎಕ್ಸ್ಪ್ರೆಷನಲ್ಲಿ ಎಲ್ಲೂ ಕೂಡ b³ ಇಲ್ಲ. ಸೊ ಅವಾಗ ನಾನು ಏನು ಮಾಡಬೇಕು? ಈ b³ನ ಸಪ್ರೇಟಾಗಿ ಸೈಡಲ್ಲಿ ಬರ್ಕೊಂಡ್ಬಿಡ್ಬೇಕು. ಪ್ಲಸ್ b³. ಈಗ ಇದನ್ನು ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2 ಅಂತಲೇ ತೊಗೊಳ್ಳೋಣ. ಸೊ ಈಗ b³ ಆಯಿತು ಕೆಲಸ. ಸೊ ನೆಕ್ಸ್ಟ್ b². ಸೊ ಮೈನಸ್ b² ಮೈನಸ್ b². 5ab ಬಿಟ್ಬಿಟ್ಟಿದ್ದೀವಿ ನೋಡಿ ಇಲ್ಲ. ಸೊ 5abನೂ ಬರ್ಕೊಬೇಕಲ್ವಾ? 5ab ಎಲ್ಲಿ ಬರ್ಕೊಳ್ಳೋದು? 3ab ಕೆಳಗಡೆ ಬರ್ಕೊಳ್ಳೋದು. ಸೊ ನೆಕ್ಸ್ಟ್ b³ ಪ್ಲಸ್ b³ ಆ್ಯಂಡ್ ಪ್ಲಸ್ ಮೈನಸ್ ಇತ್ತು ಅಂತ ಅಂದರೆ ನಾವು ಕಳಿಬೇಕು. ಸೊ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ. ಸೊ 4ಅಲ್ಲಿ 1 ಹೋದರೆ ಸೊ 3b², ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್ ಆ್ಯಂಡ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ 5ಅಲ್ಲಿ 3 ಹೋದರೆ 2ab ಆ್ಯಂಡ್ ದ ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್. ಸೊ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 2ಅಲ್ಲಿ 1 ಹೋದರೆ 1. ಸೊ ಬೇಕು ಅಂದರೆ ಬರ್ಕೊಳ್ಳಿ. ನೆಕ್ಸ್ಟ್ ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್. ಇದು ಒಂದು ಅಡಿಷನ್. ಸೊ ಈಗ ನೆಕ್ಸ್ಟ್ ನಾವು ಸಬ್ಟ್ರಾಕ್ಷನ್ನ ನೋಡೋಣ. ಏನು ಸಬ್ಟ್ರಾಕ್ಷನ್ ಆಫ್ ಎ ಪಾಲಿನೋಮಿಯಲ್ ಅಂತ ಅಂದರೆ? ಸೊ ಈಗ ಅಡಿಷನ್ಗೆ ನಾವೇನು ಮಾಡಿದ್ವಿ? ಲೈಕ್ ಟರ್ಮ್ಸ್ ಕೆಳಗಡೆ ಲೈಕ್ ಟರ್ಮ್ಸ್ ಬರೆದ್ಬಿಟ್ಟು ಸೈನ್ ಏನಿತ್ತು ಅದನ್ನು ನೋಡಿಕೊಂಡು ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲಿ ಸಬ್ಟ್ರಾಕ್ಷನಲ್ಲಿ ಏನು ಮಾಡಬೇಕು? ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊಲ್ಯೂಷನ್. ಬಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಸೊ ಸಬ್ಟ್ರಾಕ್ಟ್ ದಿಸ್ ಎಕ್ಸ್ಪ್ರೆಷನ್ ಫ್ರಮ್ ದಿಸ್. ಸೊ ಹಾಗಾದರೆ ನಾವು ಯಾವುದರಿಂದ ಸಬ್ಟ್ರಾಕ್ಟ್ ಮಾಡಬೇಕು? ಮೈನಸ್ 2y² ಪ್ಲಸ್ 4x² ಪ್ಲಸ್ 3xy². ಸೊ ಈ ಎಕ್ಸ್ಪ್ರೆಷನ್ನಿಂದ
ನಾನು ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ ಈ ಎಕ್ಸ್ಪ್ರೆಷನ್ನ ಕಳಿಬೇಕು. ಸೊ ಈಗ ಲೈಕ್ ಟರ್ಮ್ಸ್ ಕೆಳಗಡೆ ಏನು ಮಾಡಬೇಕು, ಲೈಕ್ ಟರ್ಮ್ಸ್ನ ಬರ್ಕೋಬೇಕು. ಸೊ 2x² y ಅಂತ ಇದೆ. ಎಲ್ಲಿ ಬರೆಯೋದು 2x²y ಸೊ x² y ಕೆಳಗಡೆ x² y ಬರೀಬೇಕು. ಸೊ ಏನಿದೆ ಇದು ಸೈನು ಪ್ಲಸ್ ಇದೆ. ಸೊ ನೆಕ್ಸ್ಟ್ ಈಗ -xy². ಸೊ -xy² ಆಯಿತು. ಸೊ ನೆಕ್ಸ್ಟ್ ಇಲ್ಲೂ ಏನೂ ಇಲ್ಲ ಅಂತಂದರೆ 1 ಇರುತ್ತೆ. ನೆಕ್ಸ್ಟು y². ಸೊ y², 1y². ಸೊ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತಪ್ಪ ಅಂತ ಅಂದರೆ ಈ ಎಕ್ಸ್ಪ್ರೆಷನ್ 2 ಏನಿದೆ ಅದರದ್ದು ಸೈನ್ ಎಲ್ಲ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಯಾಕೆ ಚೇಂಜ್ ಮಾಡಬೇಕು, ಸೊ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಇದು ಒಂದು ಕಂಡೀಷನ್. ಸೊ ಇಲ್ಲಿ ಪ್ಲಸ್ ಇದೆ, ಈ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು ಕೂಡ ಮೈನಸ್ ಆಗಿರುತ್ತೆ, ಮೈನಸ್ ಆಗಿರೋದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇದ್ದರೆ ಮೈನಸ್ ಹಾಕೊತೀರಾ, ಮೈನಸ್ ಇದ್ದರೆ ಪ್ಲಸ್ ಹಾಕೊತೀರಾ. ಓಕೆನಾ. ಸೊ ಆದರೆ ಈ ಎಕ್ಸ್ಪ್ರೆಷನ್ 2 ಏನು ಬರ್ಕೊಂಡಿದ್ದೀವಿ ಆದರೆ ಅದಕ್ಕೆ ಈಗ ಹೊಸ ಚಿಹ್ನೆಗಳಿದೆ. ಸೊ ಯಾವುದು y²ಗೆ ಮೈನಸ್, x²y ಗೆ ಮೈನಸ್ ಆ್ಯಂಡ್ xy²ಗೆ ಪ್ಲಸ್. ಸೊ ಈಗ ನಾವು ಈ ಸೈನ್ ಮೇಲೆ ಫೋಕಸ್ ಮಾಡಬೇಕು. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಸೊ 3 + 1 = 4 xy², ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್ ಆ್ಯಂಡ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 4ಅಲ್ಲಿ 2 ಹೋದರೆ 2 x²y, ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್. So again minus into minus is plus, 2 + 1 is 3y² and the greater number sign is minus. So this is your answer. Subtract ಮಾಡಬೇಕಾದ್ರೆ ನಾವು ಯಾವುದರಿಂದ ಕಳಿತೀವಿ ಅನ್ನೋದು ಒಂದು ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಈ ಎಕ್ಸ್ಪ್ರೆಷನ್ 2 ಕೆಳಗಡೆ ಯಾವುದನ್ನು ನಾವು ಕಳಿತಿದ್ದೀವಿ ಸೊ ಅದರದ್ದು ಚಿಹ್ನೆ ಎಲ್ಲ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದನ್ನು ಒಂದು ಫೋಕಸ್ ಮಾಡಬೇಕು. ಸೊ ನೆಕ್ಸ್ಟ್ ಈಸ್ ಸಬ್ಟ್ರಾಕ್ಟ್. ಓಕೆ, ಇದೊಂದು ಮಾಡೋಣ. ಸೊ ಸಬ್ಟ್ರಾಕ್ಟ್ 5x² - 4y² + 6y - 3 from 8y² + 5x + 7x² - 4xy - 3y ಅಂತ ಇದೆ. ಸೊ ಈಗ ನಿಮ್ಗೆ ಗೊತ್ತಾಗಿರುತ್ತೆ ಯಾವುದರಿಂದ ಯಾವುದನ್ನು ಕಳಿಬೇಕು ಅಂತ. ಸೊ 8y² + 5x + 7x² - 4xy - 3y ಇಂದ ನಾವು ಈ ಫಸ್ಟ್ ಎಕ್ಸ್ಪ್ರೆಷನ್ ಇಲ್ಲಿ ಏನು ತೊಗೊಂಡಿದ್ವಿ ಇದನ್ನು ಕಳಿಬೇಕು. ಸೊ ಅದನ್ನು ಲೈಕ್ ಟರ್ಮ್ಸ್ ಕೆಳಗಡೆ ಲೈಕ್ ಟರ್ಮ್ಸ್ನ ಬರ್ಕೊಂಬಿಡೋಣ. 5x² ಅಂತ ಇದೆ. ಸೊ 5x² ಎಲ್ಲಿ ಬರೀಬೇಕು, 7x² ಕೆಳಗಡೆ ಬರ್ಕೊಳ್ಳೋಣ. ನೆಕ್ಸ್ಟ್ ಸೊ 5x² ಕೆಲಸ ಮುಗೀತು. ಈಗ ನೆಕ್ಸ್ಟು 4y² ಇದೆ. 4y² ಎಲ್ಲಿ ಬರ್ಕೊಳ್ಳೋದು, 4y². ಸೊ -4y². ಸೊ ಇದ್ರದ್ದು ಮುಗೀತು. ನೆಕ್ಸ್ಟು 6y ಅಂತ ಇದೆ. 6y ಎಲ್ಲಿ ಬರ್ಕೊಳ್ಳೋದು, -3y ಕೆಳಗಡೆ +6y ಬರ್ಕೊಬೇಕು. ಸೊ ನೆಕ್ಸ್ಟ್ ಈಸ್ -3. ಇಲ್ಲೆಲ್ಲೂ ಕೂಡ ಈ ಎಕ್ಸ್ಪ್ರೆಷನಲ್ಲಿ -3 ಅನ್ನೋದು ಇಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಸಪ್ರೇಟಾಗಿ ಬರ್ಕೊಳ್ಬೇಕು. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ 1, ದಿಸ್ ಈಸ್ ಎಕ್ಸ್ಪ್ರೆಷನ್ 2. ಸೊ ಸಪ್ರೇಟ್ ಮಾಡಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿದ್ವಿ, ಚಿಹ್ನೆನ ಚೇಂಜ್ ಮಾಡಬೇಕು ಅಂತ ಹೇಳಿದ್ವಿ ಅಲ್ವಾ. ಬಟ್ ಇಲ್ಲಿ ಏನೂ ಇಲ್ಲ, ಅದಕ್ಕೆ ನಾವೇನು ಹಾಕೊಳ್ಳೋಣ, ಇಲ್ಲಿ 0ನ ಹಾಕೊಳ್ಳೋಣ. ಈ y² ಏನಿದೆ ಪ್ಲಸ್. ಓಕೆ, ಸೈನ್ ಚೇಂಜ್ ಮಾಡೋಣ. ಈಗ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಪ್ಲಸ್ ಬಿಕಮ್ ಮೈನಸ್ and plus is minus minus minus, this is plus. ಹಾಗಾದರೆ ಈಗ ಸೊ 3ಗೆ ಹೊಸ ಚಿಹ್ನೆ ಏನು, ಪ್ಲಸ್. ಸೊ +3 ಆ್ಯಂಡ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ 6 + 3 is 9y ಆ್ಯಂಡ್ ದ ಗ್ರೇಟರ್ ನಂಬರ್ ಸೈನ್ ಈಸ್ ಮೈನಸ್ಸಾ ಪ್ಲಸ್ಸಾ. ಸೊ ಈಗ ಹೊಸ ಚಿಹ್ನೆ ಏನಿದೆ 6yಗೆ ಆ ಚಿಹ್ನೆನ ನಾವು ಬರ್ಕೊಬೇಕು. ಸೊ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್, ಇಲ್ಲಿ 0 ಇದೆ, ನಾವು ಬೇಕಾದರೆ ಇಗ್ನೋರ್ ಮಾಡ್ಕೊಬೋದು. -4xy. ಸೊ ಆ್ಯಡ್ ಮಾಡಿದ್ರು ಸಬ್ಟ್ರಾಕ್ಟ್ ಮಾಡಿದ್ರು ಅದೇ ಬರೋದ್ರಿಂದ -4xy. ಸೊ ನೆಕ್ಸ್ಟ್ ಈಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ 7ಅಲ್ಲಿ 5 ಹೋದರೆ 2x², ಗ್ರೇಟರ್ ನಂಬರ್ ಸೈನ್ ಈಸ್ ಪ್ಲಸ್. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಹಾಗೇನೆ 0 ಇರೋದ್ರಿಂದ 5x ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. ಸೊ 8 + 4 is 12y² ಆ್ಯಂಡ್ ದ ಗ್ರೇಟರ್ ನಂಬರ್ ಸೈನ್ ಈಸ್ ಪ್ಲಸ್. ಈಸಿ ಇದೆಯಾ. ಓಕೆ, ನೆಕ್ಸ್ಟ್ ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಆಯಿತು. ಈಗ ಮಲ್ಟಿಪ್ಲಿಕೇಶನ್ ನೋಡೋಣ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಎ ಪಾಲಿನೋಮಿಯಲ್. ಮಲ್ಟಿಪ್ಲಿಕೇಶನ್ ಆಫ್ ಎ ಪಾಲಿನೋಮಿಯಲ್ ಹೇಗೆ ಮಲ್ಟಿಪ್ಲೈ ಮಾಡೋದು. ಸೊ ಫಸ್ಟ್ ಸ್ಟೆಪ್ ಇಸ್ ಸೊಲ್ಯೂಷನ್. ಗಿವನ್ ಬರ್ಕೊಳ್ಳೋಣ, 3x × 4x². ಸೊ ಲೈಕ್ ಟರ್ಮ್ಸ್ ಅಲ್ಲ, ಕಾನ್ಸ್ಟೆಂಟ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, ವೇರಿಯೇಬಲ್ಸ್ ಎಲ್ಲ ಇನ್ನೊಂದು ಕಡೆ ಬರ್ಕೊಳ್ಳೋಣ. ಸೊ 3 × 4 × x × x² ಇರೋದ್ರಿಂದ ನಾನು ಈ ಥರ ಬರ್ಕೊತೀನಿ 3x. ಸೊ 3 4s
12 into x into x into x is x cube, that equals to 12x cube. ನೀವು ಈ ಥರನಾದರೂ ಮಾಡ್ಬೋದು, ಅಥವಾ ಇಲ್ಲಿ ಎಕ್ಸ್ ಸ್ಕ್ವೇರಿಗೆ, ಸೊ ನಮ್ಗೆ ಗೊತ್ತು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 1+2 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 3. ಸೊ ಹೀಗೂ ಕೂಡ ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಮೋನೋಮಿಯಲ್ ಇಂಟು ಮೋನೋಮಿಯಲ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಿದೆ, ಮೋನೋಮಿಯಲ್ ಇಂಟು ಟ್ರೈನೋಮಿಯಲ್ ಇದೆ. ಈ ಥರ ಬಂದಾಗ ಹೇಗೆ ಮಲ್ಟಿಪ್ಲೈ ಮಾಡೋದು? ಸೊ ಇದು ಕೂಡ ಸಿಂಪಲ್. 2x ಇಂದ ನಾವೇನು ಮಾಡ್ತೀವಿ, ಫಸ್ಟ್ ಗಿವನ್ ಬರ್ಕೊಂಬಿಡೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4. ಸೊ ದಟ್ ಈಕ್ವಲ್ಸ್ ಟು, ಈ 2x ಇಂದ ಒಂದೊಂದು ಟರ್ಮ್ನು ನಾವೇನು ಮಾಡ್ತಾ ಹೋಗೋದು, ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಸಿಂಪಲ್. ಸೊ 2x ಇಂಟು ಎಕ್ಸ್ ಸ್ಕ್ವೇರ್ ಒಂದ್ಸರಿ, ಪ್ಲಸ್ ಮತ್ತೆ ಈ 2x ಇಂದ ಈ 3xನ ಒಂದ್ಸರಿ, ಮತ್ತೆ ಅದೇ 2x ಇಂದ 4ನ ಒಂದ್ಸತಿ ಮಲ್ಟಿಪ್ಲೈ ಮಾಡ್ಕೊಡೋದು. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2x ಇಂಟು ಎಕ್ಸ್, ಎಕ್ಸ್ ಕ್ಯೂಬ್, ಪ್ಲಸ್ 2 ಇಂಟು 3, 2 3s are 6, x ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ 2 ಇಂಟು 4, 8x. ಎಷ್ಟು? ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಎಕ್ಸ್ ಪ್ಲಸ್ 2 ಆ್ಯಂಡ್ ಎಕ್ಸ್ ಪ್ಲಸ್ 3 ಅಂತ ಇದೆ. ಸೊ ಇಲ್ಲಿ ನೋಡಿ, ಬೈನೋಮಿಯಲ್ ಬೈ ಬೈನೋಮಿಯಲ್. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಇದು ಅಷ್ಟೇ ಸಿಂಪಲ್. ನೋಡಿ ಸೊಲ್ಯೂಷನ್, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3. ಅಲ್ಲಿ ಒಂದಿತ್ತು ಮೋನೋಮಿಯಲ್ ಕೊಟ್ಟಿದ್ದ, ಬಟ್ ಇಲ್ಲಿ ಬೈನೋಮಿಯಲ್ ಇರೋದ್ರಿಂದ ಎಕ್ಸ್ಟನ್ನ ನಾವು ಫಸ್ಟು ಒಂದ್ಸತಿ ಏನು ಮಾಡ್ತೀವಿ, ಎಕ್ಸಿಂದ ಇಷ್ಟನ್ನು ಕೂಡ ನಾವೇನು ಮಾಡೋದು, ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಮತ್ತು 2 ಇಂದ ಮತ್ತೆ ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ಎಕ್ಸಿಂದ ಏನು ಮಾಡೋದು, ಫಸ್ಟು ಎಕ್ಸ್ ಪ್ಲಸ್ 3, ಮತ್ತು ಈ 2 ಇಂದ ಅದಷ್ಟು ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ಈಗ ನಿಮಗೆ ಸ್ಟೆಪ್ ಈಸಿ ಆಗುತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಇಂಟು 3 ಅಥವಾ 3 ಇಂಟು ಎಕ್ಸ್ ಇಸ್ 3x, ಪ್ಲಸ್ 2 ಇಂಟು ಎಕ್ಸ್ ಇಸ್ 2x, ಪ್ಲಸ್ 2 3s are 6. So that equals to x square plus 3x plus 2x is 5x plus 6. ನೀವೊಂದು ಟ್ರೈ ಮಾಡ್ತೀರಾ? ಮಲ್ಟಿಪ್ಲೈ ಎಕ್ಸ್ ಪ್ಲಸ್ 2 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4. ಸೊ ಇಲ್ಲಿ ಬೈನೋಮಿಯಲ್ ಬೈ ಇಂಟು ಟ್ರೈನೋಮಿಯಲ್ ಇದೆ. ಸೊ ಏನು ತಲೆ ಕೆಡಿಸ್ಕೊಬಿಡಿ, ಇದು ಸಿಂಪಲ್ಲೇ. ಇದು ಎಕ್ಸ್ ಜೊತೆ ಇಷ್ಟು ಟರ್ಮ್ನು ಒಂದ್ಸತಿ ಮಲ್ಟಿಪ್ಲೈ ಮಾಡ್ಕೊತೀರಾ, ಮತ್ತು 2 ಇಂದ ಇಲ್ಲಿ ಕೊಟ್ಟಿರೋ ದಿಸ್ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡ್ಕೊತೀರಾ. ಓಕೆನಾ? ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಡಿವಿಷನ್. ಸೊ ಡಿವಿಷನ್ ಆಫ್ ಎ ಪಾಲಿನೋಮಿಯಲ್ ಹೇಗೆ ಡಿವೈಡ್ ಮಾಡೋದು? ಸೊ ಫಸ್ಟ್ ಸೊಲ್ಯೂಷನ್, ಎಕ್ಸ್ ಕ್ಯೂಬ್ ಬೈ 3x. ಸೊ 6ನ ನಾನು ಇನ್ ಟರ್ಮ್ಸ್ ಆಫ್ 3ಅಲ್ಲಿ ಬರ್ಕೊಳ್ಳೋದಾದರೆ ಹೇಗೆ ಬರ್ಕೋಬೋದು? 2 ಇಂಟು 3 ಬರಿಬೋದಾ? ಎಕ್ಸ್ ಕ್ಯೂಬ್ನ ಎಕ್ಸ್ ಇಂಟು ಎಕ್ಸ್, ಸೊ ಡಿವೈಡೆಡ್ ಬೈ 3 ಇಂಟು ಎಕ್ಸ್. ಸೊ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ. 3 3 ಗೆಟ್ ಕ್ಯಾನ್ಸಲ್, ಎಕ್ಸ್ ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನು 2 ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ಸೊ ಇದು ಮೋನೋಮಿಯಲ್ ಬೈ ಮೋನೋಮಿಯಲ್ ಆಯಿತು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪಾಲಿನೋಮಿಯಲ್ ಬೈ ಮೋನೋಮಿಯಲ್ ಬಂದಾಗ ಹೇಗೆ ಮಾಡೋದು ನೋಡೋಣ. ಸೊ 4x ಕ್ಯೂಬ್ ಪ್ಲಸ್ 8x ಸ್ಕ್ವೇರ್ ಮೈನಸ್ 12x ಡಿವೈಡೆಡ್ ಬೈ 4x. ಸೊ ಹೇಗೆ ಮಾಡೋದಪ್ಪ ಅಂತ ಅಂದರೆ, ಸೊ ಈಚ್ ಟರ್ಮ್ಗೂ ಕೂಡ 4xನ ಡಿವೈಡ್ ಮಾಡೋದು ಅಷ್ಟೇ. ಸೊ 4x ಕ್ಯೂಬ್ ಡಿವೈಡೆಡ್ ಬೈ 4x ಪ್ಲಸ್ 8x ಸ್ಕ್ವೇರ್ ಡಿವೈಡೆಡ್ ಬೈ 4x ಮೈನಸ್ 12x ಡಿವೈಡೆಡ್ ಬೈ 4x. ಆಯಿತಾ? ನೋಡಿ ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ. 4 4 ಗೆಟ್ ಕ್ಯಾನ್ಸಲ್, ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್, ಉಳ್ಕೊಂಡಿದ್ದೆಷ್ಟು ಒಂದು ಎಕ್ಸ್ ಕ್ಯಾನ್ಸಲ್ ಆಗಿದೆ, ಉಳ್ಕೊಂಡಿದ್ದು 2x. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4 1s are 4, 4 2s are 8, ಒಂದು ಎಕ್ಸ್ ಗೆಟ್ ಕ್ಯಾನ್ಸಲ್, ಸೊ 2 ಇಂಟು ಎಕ್ಸ್ ಮೈನಸ್ 4 1s are 4, 4 3s are 12, ಸೊ ಎಕ್ಸ್ ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದು. ಓಕೆನಾ? ಸೊ ಈಗ ನೆಕ್ಸ್ಟ್ ನಾವು ಇಲ್ಲಿವರೆಗೆ ನಾವು ಮೋನೋಮಿಯಲ್ ಬೈ ಮೋನೋಮಿಯಲ್, ಪಾಲಿನೋಮಿಯಲ್ ಬೈ ಮೋನೋಮಿಯಲ್ ತಿಳ್ಕೊಂಡ್ವಿ. ಸೊ ಈಗ ನೋಡಿ, ಪಾಲಿನೋಮಿಯಲ್ ಬೈ ಪಾಲಿನೋಮಿಯಲ್ ಬಂದಾಗ ಹೇಗೆ
ಡಿವೈಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೊಲ್ಯೂಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 30 ಪ್ಲಸ್ 11x ಅಂತ ಇದೆ. ಸೊ ಇದನ್ನು ನಾನು ಒಂಚೂರು ಅರೇಂಜ್ ಮಾಡ್ಕೊತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಪ್ಲಸ್ 30 ಅಂತ ಬರ್ಕೊತೀನಿ, ಡಿವೈಡೆಡ್ ಬೈ 6, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 6, ಸಾರಿ. ಸೊ ಈಗ ಎಕ್ಸ್ ಪ್ಲಸ್ 6ಇಂದ ನಾನು ಯಾವುದನ್ನು ಡಿವೈಡ್ ಮಾಡಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಪ್ಲಸ್ 30ನ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡೋದು ನೋಡಿ, ಈ ಎಕ್ಸ್ ಜೊತೆ ನಾನು ಏನೋ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಬೇಕು. ಹೇಗೆ ಮಲ್ಟಿಪ್ಲೈ ಮಾಡೋದು? ಸೊ ಎಕ್ಸ್ ಇಂಟು ಎಕ್ಸ್, ನೋಡಿ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಮತ್ತು ಪ್ಲಸ್ 6 ಇಂಟು ದಿಸ್ ಎಕ್ಸ್, ಸೊ 6x. ಓಕೆನಾ? ಸೊ ಪ್ಲಸ್ ಇದೆ, ಮೈನಸ್ ಆಗುತ್ತೆ, ಇಲ್ಲೂ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಒಂದು ಪ್ಲಸ್ ಎಕ್ಸ್ ಸ್ಕ್ವೇರು, ಇನ್ನೊಂದು ಮೈನಸ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ನೆಕ್ಸ್ಟು ಈಗ ಪ್ಲಸ್ ಇಂಟು ಮೈನಸ್, ಹೊಸ ಚಿಹ್ನೆ ನೋಡಬೇಕಲ್ಲ ಸಬ್ಟ್ರಾಕ್ಟ್ ಮಾಡೋದಾದರೆ. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 11xಲ್ಲಿ 6x ಹೋದರೆ 5x, ಗ್ರೇಟರ್ ನಂಬರ್ ಸೈನ್ ಇಸ್ ಪ್ಲಸ್. ಸೊ ನೆಕ್ಸ್ಟ್ ಇಸ್ ಪ್ಲಸ್ 30. ಈಗ ಮತ್ತೆ ನಾನು ಈ ಎಕ್ಸ್ ಜೊತೆಗೆ ಏನೋ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 5x ಆಗಬೇಕು. ಏನು ಮಲ್ಟಿಪ್ಲೈ ಮಾಡಿದ್ರೆ 5x ಆಗುತ್ತೆ? ಪ್ಲಸ್ 5ನ ಮಲ್ಟಿಪ್ಲೈ ಮಾಡಿದ್ರೆ 5x ಆಗುತ್ತೆ. ಸೊ 5x ಪ್ಲಸ್ 5 6 30. ಸೊ ಸೈನ್ ಏನಾಗುತ್ತೆ? ಚೇಂಜ್ ಆಗುತ್ತೆ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ. ಸೊ 0 ಪ್ಲಸ್ 0. ನಾವು ಮಾಡಿರೋದು ಸರಿನಾ ಇಲ್ವಾ ಹೇಗೆ ಚೆಕ್ ಮಾಡೋದು? ಸೊ ಇದಕ್ಕೊಂದು ರೂಲ್ ಇದೆ, ಡಿವಿಡೆಂಡ್. ಸೊ ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್, ರೈಟ್? ಸೊ ಇದರಲ್ಲಿ ಡಿವಿಡೆಂಡ್ ಯಾವುದು? ಇದು ಬಂದು ಡಿವಿಡೆಂಡ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಡಿವೈಸರ್, ಆ್ಯಂಡ್ ದಿಸ್ ಇಸ್ ಕೋಶಂಟ್. ದಿಸ್ ಇಸ್ ರಿಮೈಂಡರ್. ಸೊ ಚೆಕ್ ಮಾಡೋಣ ಇವಾಗ. ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಿವೈಸರ್ ಏನಿದೆ? ಎಕ್ಸ್ ಪ್ಲಸ್ 6 ಅಂತ ಇದೆ. ಸೊ ನೆಕ್ಸ್ಟ್ ಇಂಟು ಕೋಶಂಟ್ ಎಷ್ಟು ಬಂತು? ಎಕ್ಸ್ ಪ್ಲಸ್ 5 ಆ್ಯಂಡ್ ರಿಮೈಂಡರ್ ಇಸ್ 0. ಸೊ ಈಗ ನಮ್ಗೆ ಗೊತ್ತು ಮಲ್ಟಿಪ್ಲೈ ಮಾಡೋದು. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಮತ್ತು ಈ 6ಇಂದ ಎಕ್ಸ್ ಪ್ಲಸ್ 5ನ ಮಲ್ಟಿಪ್ಲೈ ಮಾಡ್ಕೊತೀರಾ, ಪ್ಲಸ್ 0 ಇದೆ, ಅದು ಇಗ್ನೋರ್ ಮಾಡಿ. ಸೊ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 ಅಥವಾ 5 ಇಂಟು ಎಕ್ಸ್ ಇಸ್ 5x ಪ್ಲಸ್ 6 ಇಂಟು ಎಕ್ಸ್ ಇಸ್ 6x ಪ್ಲಸ್ 6 ಇಂಟು 5 ಇಸ್ 6 5 30. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6x ಇಸ್ 11x ಪ್ಲಸ್ 30. ನೋಡಿ ಡಿವಿಡೆಂಡ್ ಅದೇ ಬಂದಿದೆಯಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಪ್ಲಸ್ 30. ಎಸ್, ಸೊ ನಾವು ಮಾಡಿರೋದು ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಮಾಡೋಣ ಅದೇ ಥರ ಪ್ರಾಬ್ಲಮ್. ಸೊಲ್ಯೂಷನ್. ಸೊ 24x square minus 65xy plus 21y square divided by 8x minus 3y. ಸೊ ಈಗ ಯಾವುದರಿಂದ ಯಾವುದನ್ನು ಡಿವೈಡ್ ಮಾಡಬೇಕು ಗೊತ್ತಿದಲ್ವಾ? ಸೊ 8x minus 3y ಡಿನಾಮಿನೇಟರಿಂದ ನ್ಯೂಮರೇಟರ್ನ ಡಿವೈಡ್ ಮಾಡಿದ್ರೆ, ಸೊ 24x square minus 65xy ಪ್ಲಸ್ 21y ಸ್ಕ್ವೇರ್. ಓಕೆ, ಸೊ ಈಗ ನೋಡಿ 8x ಜೊತೆ ನಾನು ಮತ್ತೆ ಏನೋ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 24x ಸ್ಕ್ವೇರ್ ಆಗಬೇಕು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, ಏನು ಮಾಡೋದು? ಸೊ 8 1 8, 8 2 16, 8 3 24. ನೋಡಿ 8 3 24. ಬಟ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಹಾಗಾದರೆ ನಾನು ಎಷ್ಟು ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು? ಸೊ 1 ಎಕ್ಸ್ನ ಮಲ್ಟಿಪ್ಲೈ ಮಾಡೋಣ. ಸೊ 8x ಇಂಟು 3x ಇಸ್ 24x square. 8 3 24, x into x is x square. ಸೊ ನೆಕ್ಸ್ಟ್ 8x ಇಂದ ಇದನ್ನು ಮಲ್ಟಿಪ್ಲೈ ಮಾಡೋದು, ಮತ್ತೆ ಈ 3x ಇಂದ ಮೈನಸ್ 3yನ ಮಲ್ಟಿಪ್ಲೈ ಮಾಡೋಣ. ಸೊ ಮೈನಸ್ 3 3 9. ಸೊ x ಇಂಟು y ಇಸ್ xy. ಸೊ ಸೈನ್ ಚೇಂಜ್ ಆಗುತ್ತೆ. ಸೊ ಒಂದು ಪ್ಲಸ್ಸು 24x ಸ್ಕ್ವೇರ್ ಮೈನಸ್ 24x ಸ್ಕ್ವೇರ್ ಇರೋದ್ರಿಂದ ಸೊ ದಿಸ್ ಗೆಟ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಇರೋದ್ರಿಂದ
ಸೊ ನಾವು ಏನು ಮಾಡಬೇಕು, ಕಳಿಬೇಕು. ಸೊ 65 9 ಹೋದರೆ 56 ಎಕ್ಸ್ ವೈ. ಸೊ ಗ್ರೇಟರ್ ನಂಬರ್ ಸೈನ್ ಇಸ್ ಮೈನಸ್. ಸೊ ಈ +21 ವೈನ ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಸೊ ಈಗ ಮತ್ತೆ ನಾನು ಕೋಶಂಟಿಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ -56 XY ಬರಬೇಕು. ಏನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 56 XY ಬರುತ್ತೆ? -56 XY ನೋಡಿ. 8 1 8, 8 2 ಗೊತ್ತಿದಲ್ಲ. ಸೊ ಈಗ 8 7 ಎಷ್ಟು? 56. ಸೊ ಯಾಕೆ ಮೈನಸ್ ಆಗ್ತದೆ? ನಾನು ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಎಕ್ಸ್ ಇದೆ. ಸೊ ಎಕ್ಸ್ ಆಲ್ರೆಡಿ ಇಲ್ಲೇ ಇದೆ. ಹಾಗಾದರೆ ನಾನು ಏನು ಮಲ್ಟಿಪ್ಲೈ ಮಾಡ್ಕೋಬೇಕು? ನಾನು ವೈನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಅವಾಗ ಎಕ್ಸ್ ಇಂಟು ಎಕ್ಸ್ ವೈ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ 7 3 21. ವೈ ಇಂಟು ವೈ, ವೈ ಸ್ಕ್ವೇರ್. ಸೊ ಏನೇನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ 0. ಓಕೆ. ಸೊ ಇಲ್ಲಿ ಬೇಕಾದರೆ ನೀವು ಡಿವಿಡೆಂಟ್ ರೂಲ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಚೆಕ್ ಮಾಡ್ಬೋದು. ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ತೊಗೊತೀರಾ? ಸೊ ಡಿವೈಡ್ -11a + 30 + a² by a - 5. ಇದನ್ನು ಕಂಪ್ಲೀಟ್ ಮಾಡ್ತೀರಾ ನೀವು? ಓಕೆ ಮಕ್ಕಳ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ಆಲ್ಜಿಬ್ರೈಕ್ ಈಕ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.